ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಜಗಳ ಆಗುತ್ತೆ ಅನ್ನೋ ಯೋಚನೆ ನಿಮ್ಗಿಲ್ವಾ? 10 ಜನ ಒಂದೇ ಕಡೆ ಇದ್ದಾಗ 10 ಒಪಿನಿಯನ್ ಇರುತ್ತೆ. 10 ಒಪಿನಿಯನ್ ಒಂದೇ ತರ ಬದಲಾಯಿಸಿದಾಗ ಅದನ್ನ ಒಗ್ಗಟ್ಟು ಅಂತಾರೆ. ಆ ಒಗ್ಗಟ್ಟು ನಮ್ಮಲ್ಲಿದ್ರೆ ಜಗಳಕ್ಕೆ ಅವಕಾಶ ಇರಲ್ಲ ಅಲ್ವಾ ಸರ್? ಒಂದ್ಸಲ ನಾವ್ ಅಡ್ಜಸ್ಟ್ ಆಗ್ಬೇಕು, ಇನ್ನೊಂದ್ಸಲ ಅವ್ರು ಹೊಂದಾಣಿಕೆ ಬೇಕು ಅಷ್ಟೇ. ಕೇಶವ್ ಅವ್ರೆ ಒಳಗಡೆ ಬರ್ತೀರಾ ಪ್ಲೀಸ್? ಕೇಶವರೇ ನೀವಿಬ್ರು ಇರೋದು ಕಪಲ್ ಕಾಂಪಿಟೇಷನ್ ಅಲ್ಲಿ. ಇನ್ನೂ ಒಂದ್ ರೌಂಡ್ ಬ್ಯಾಲೆನ್ಸ್ ಇದೆ. ನಾನು ಇವಾಗ ರಿಸಲ್ಟ್ ನ ಅನೌನ್ಸ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ ಪ್ಲೀಸ್. ಫೈನಲ್ಸ್ ಗೆ ಹೋಗೋ 2 ಜೋಡಿನ ನಮ್ಮ ಜಡ್ಜಸ್ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾರೆ. ಫೈನಲ್ಸ್ ಗೆ ಸೆಲೆಕ್ಟ್ ಆಗಿರೋ ಮೊದಲನೇ ಕಪಲ್ ಅಶೋಕ್ ಅಂಡ್ ಅನುಷಾ, ಅಂಡ್ ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಆಗಿರೋ ಎರಡನೇ ಕಪಲ್ ಮೀನಾ ಹಾಗೂ ಕೇಶವ. ಅಶೋಕ್, ಅನುಷಾ ಇವ್ರು ಗೇಮ್ ನ ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮ್ಮಿಬ್ರು ಮಧ್ಯೆ ಇರೋ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಗಂಡ ಹೆಂಡತಿ ಸಂಬಂಧದ ಬಗ್ಗೆ ನೀವ್ ಇಟ್ಕೊಂಡಿರೋ ರೆಸ್ಪೆಕ್ಟ್ ಹಾಗೇನೆ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ನಿಮ್ಗಿರೋ ಅಭಿಪ್ರಾಯ ತುಂಬಾ ಅದ್ಭುತ. ನಿಮ್ ಉತ್ತರ ನಮ್ ಜಡ್ಜಸ್ ನ ತುಂಬಾ ಇಂಪ್ರೆಸ್ ಮಾಡಿದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೇಶವ ಹಾಗೂ ಮೀನಾ ಸಂಬಂಧಗಳನ್ನ ನೀವು ಬ್ಯಾಲೆನ್ಸ್ ಮಾಡೋ ರೀತಿ ಹಾಗೆ ಜಾಯಿಂಟ್ ಫ್ಯಾಮಿಲಿನ ಯಾಕೆ ನಿಮ್ಗೆ ಅಷ್ಟೊಂದು ಇಷ್ಟ ಅಂತ ನೀವು ಹೇಳಿ ಕಾರಣ ಇಟ್ ವಾಸ್ ವೆರಿ ಇಂಪ್ರೆಸಿವ್. ಆದ್ರೆ ನನ್ಗೊಂದು ಡೌಟು, ಎಲ್ರು ತಮ್ ಖುಷಿನ ನೋಡ್ಕೊಳ್ಳೋ ಈ ಕಾಲದಲ್ಲಿ ನೀವಿಬ್ರು ಅದು ಹೇಗೆ ಫ್ಯಾಮಿಲಿಗೆ ಇಷ್ಟೊಂದು ವ್ಯಾಲ್ಯೂ ಕೊಡ್ತೀರಾ? ನನಗೆ ಕುಟುಂಬದ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ದ ನಮ್ಮಪ್ಪ ಅವ್ರ ಅಪ್ಪ ಅಮ್ಮನ ಬೇಗ ಕಳ್ಕೊಬಿಟ್ರು. ಅವರು ಒಬ್ಬಂಟಿಯಾಗಿ ಬಿಡದ್ರು. ಅವರಿಗೆ ಒಂದು ಕುಟುಂಬ ಇರ್ಬೇಕು, ಕುಟುಂಬದಲ್ಲೆಲ್ಲ ಒಗ್ಗಟ್ಟಾಗಿರ್ಬೇಕು, ನಂದಗೋಕುಲದಾಗೆ ತುಂಬಿರ್ಬೇಕು ಅಂತ. ಇಡೀ ದೊಡ್ಡಬಳ್ಳಾಪುರದಲ್ಲಿ ಯಾರೇ ಕುಟುಂಬ ಹೆಂಗಿರ್ಬೇಕು ಅಂದ್ರೆ ನಮ್ಮ ಮನೆಗೆ ತೋರಿಸ್ತಾರೆ. ನಮ್ಮ ಮನೆಗೆ ಹೆಸರು ನಂದಗೋಕುಲ ಅಂತಾನೆ ಇಟ್ಟಿದ್ದಾರೆ. ಅಪ್ಪನೇ ನನಗೆ ಸಂಬಂಧಗಳಿಗೆ ಈಗ ಗೌರವ ಕೊಡ್ಬೇಕು, ಬೆಲೆ ಕೊಡ್ಬೇಕು ಅಂತ ಹೇಳ್ಕೊಟ್ಟಿದ್ರು. ಹೆಂಡತಿನ ಹೇಗ್ ನೋಡ್ಕೋಬೇಕು ಅಂತ ಅಪ್ಪನೇ ಹೇಳ್ಕೊಟ್ಟಿದ್ರು. ಒಂದ್ಸಲ ನಾನು ಹೀಗೆ ಕೋಪ ಬಂದಾಗ ನೀನಂಗ್ ಬೈದ್ಬಿಟ್ಟಿದೆ. ಆಗ ಅಪ್ಪ ಕರೆದು ಅಪ್ಪ ಅಮ್ಮ ಇಬ್ರು ಬಿಟ್ಟು ಬಂದ್ರು, ಹೆಂಡತಿನ ಯಾವತ್ತೂ ಬೈಬಾರ್ದು ಅಂತ ಬುದ್ಧಿ ಹೇಳ್ಕೊಟ್ರು. ಅವತ್ತಿಂದ ನಾನು ಹೆಂಡತಿ ಕಣ್ಣಲ್ಲಿ ಒಂದಿನೂ ಕಣ್ಣೀರ್ ಹಾಕ್ಸ್ಬಾರ್ದು ಅಂತ ಪ್ರಯತ್ನ ಪಡ್ತಿದ್ದೀನಿ. ಯಾವತ್ತೂ ಹಾಕ್ಸೋದು ಇಲ್ಲ. ಮಕ್ಳು ನಡೆಯೋದು ಕಲಿಬೇಕಾದ್ರೆ ಎಡು ಬಿದ್ದಾಗ ಅಯ್ಯೋ ಮಗನೇ ಬಿದ್ದಲ್ಲ ಅಂತ ಮುದ್ ಮಾಡೋಳು ಅಮ್ಮ ಆದ್ರೆ ಮುಂದೆ ನೀನ್ ಯಾವತ್ತೂ ಎಡು ಬೀಳ್ಬಾರ್ದು ಅಂತ ಹೇಳ್ಕೊಡೋನೆ ಅಪ್ಪ. ಅಮ್ಮ ಮಗುನ ಯಾವಾಗ್ಲೂ ಕಂಕ್ಲಲ್ಲಿ ಎತ್ಕೊಂಡು ತನಿಗ್ ಕಾಣಿಸೋ ಜಗತ್ನ ಮಗುನೂ ನೋಡ್ಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ಅಪ್ಪ ಅದವನು ಎಡ್ಲು ಮೇಲೆ ಕೂರಿಸ್ಕೊಂಡು ಹೋಗ್ತಾನೆ. ತನಿಗ್ ಕಾಣಿಸ್ತಾ ಇರೋ ಜಗತ್ತು ತನ್ ಮಗನ್ ಕಾಣಿಸ್ಲಿ ಅಂತ. ಪ್ರತಿ ಮಗುನ್ಗೂ ಅಪ್ಪನೇ ಇರು, ನನಗೆ ನಮ್ಮ ಅಪ್ಪನೇ ಮೇಡು. ವಾವ್, ದಟ್ಸ್ ನೈಸ್. ಮೀನಾ ಅವ್ರೆ, ನಿಮ್ಮಿಬ್ರು ಉತ್ತರ ತುಂಬಾ ಸಿಮಿಲರ್ ಆಗಿತ್ತು. ನಿಮ್ಮಿಬ್ರು ಒಪಿನಿಯನ್ ಕೂಡ ಬೇರೆ ಬೇರೆ ಅಂತ ಅನ್ಸ್ಲೇ ಇಲ್ಲ. ಅದು ಹೇಗೆ? ಮನ್ಸುಗಳು ಒಂದಾದಾಗ ನಾವ್ ಮಾಡೋ ಆಲೋಚನೆ, ಕನಸು, ಕೆಲಸ ಎಲ್ಲ ಒಂದೇ ತರ ಇರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ನಾನು ಕೇಶವ ತುಂಬಾ ಪ್ರೀತಿಸ್ತೀವಿ, ತುಂಬಾ ಅನ್ಯೋನ್ಯವಾಗಿದ್ದೀವಿ. ಅದಕ್ಕೆ ಅನ್ಸುತ್ತೆ ನಾವ್ ಯೋಚನೆ ಮಾಡೋ ರೀತಿ ಒಂದೇ ತರ ಇದೆ ಅಂತ. ಇದ್ರ ಜೊತೆ ನಮ್ ಅತ್ತೆ ಮಾವನ್ ನೋಡಿ ನಾನ್ ತುಂಬಾ ಕಲ್ತ್ಕೊಂಡಿದೀನಿ. ಮನೆ ಅಂದ್ರೆ ಹೇಗಿರ್ಬೇಕು ಅಂತ ಗೊತ್ತಾಗಿದ್ದೆ ನಾನು ಕೇಶವನ್ನ ಮದ್ವೆ ಆದ್ಮೇಲೆ. ನಮ್ ಮಾವನಲ್ಲಿ ಸ್ಟ್ರಿಕ್ಟ್ ಅಪ್ಪ ಕಾಣಿಸ್ತಾರೆ, ನಮ್ ಅತ್ತೆಯಲ್ಲಿ ತುಂಟ ಗೆಳತಿ ಕಾಣಿಸ್ತಾರೆ, ಅಕ್ಕರೆ ತೋರ್ಸೋ ಅಣ್ಣ ತರ ಭಾವ ಇದ್ದಾರೆ, ತರ್ಲೆ ಮಾಡೋ ತಮ್ಮನ್ ತರ ಮೈದ್ನ ಇದ್ದಾನೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾಳೆ, ಮುದ್ದು ನಾದ್ನಿ ಇದ್ದಾಳೆ. ಕೇಶವ ನನ್ಗೆ ಬರೀ ಪ್ರೀತಿ ಕೊಟ್ಟಿಲ್ಲ, ಒಂದು ಕೂಡು ಕುಟುಂಬನೇ ಕೊಟ್ಟಿದ್ರಂತ. ಹೆಂಡತಿ ಅನ್ನೋ ಸ್ಥಾನದ ಜೊತೆ ಅಕ್ಕ, ತಂಗಿ, ಸೊಸೆ, ಮಗಳು, ನಾದ್ನಿ ಅನ್ನೋ ಎಲ್ಲಾ ಸಂಬಂಧಕ್ಕೂ ಜೀವ ಬಂತು. ಇಂಥ ಹುಡ್ಗನ್ನ ಕೈ ಹಿಡ್ದಿರೋದಕ್ಕೆ ನಾನ್ ಪುಣ್ಯ ಮಾಡಿದೀನಿ. ವಾವ್, ನೀವಿಬ್ರ ನೋಡೋಕೆ ತುಂಬಾ ಖುಷಿ ಆಗತ್ತೆ. ಎಷ್ಟು ಚೆನ್ನಾಗ್ ಮಾತಾಡಿದ್ರಿ ನೀವಿಬ್ರು. ನಿಮ್ಮಂತ ಗಂಡ ಹೆಂಡತಿ ಎಲ್ರಿಗೂ ರೋಲ್ ಮಾಡೆಲ್. ಕಂಗ್ರಾಚುಲೇಷನ್ಸ್. ಸೊ ಫ್ರೆಂಡ್ಸ್, ಈಗ ಉಳಿದಿರೋದು ಫೈನಲ್ ರೌಂಡ್ ಮಾತ್ರ. ಈ ರೌಂಡ್ ಅಲ್ಲಿ ಗಂಡ ಮತ್ತೆ ಹೆಂಡತಿ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡಿದಾರೋ ಇಲ್ವೋ ಅಂತ ನೋಡೋ ಸಮಯ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ನಾಕ್ಸ್ ಬ್ರೇಕ್. ಸೊ ಮೀನಾ, ಕೇಶವ, ಅಶೋಕ್ ಅಂಡ್ ಅನುಷಾ, ಯು ಕ್ಯಾನ್ ರಿಲ್ಯಾಕ್ಸ್ ನೌ. ಈ ಕಾಗಪ್ಪ ಯಾಕೋ ನನ್ ಗುಪ್ಪಟ ಕೈ ಹೊಡ್ಸ್ದೆ, ನನ್ ಬಟ್ಟೆ ಎಲ್ಲ ಹಾಳೋಯ್ತು. ಓ ಸಮಾಧಾನ. ಯಾಕೆ ಒಳ್ಳೆ ಟಚ್ ಮೀ ನಾಟ್ ಪ್ಲಾನ್ ತರ ಆಡ್ತಿದ್ಯಾ? ನಾನ್ ಆಸಿಡ್ ಹಾಕೊಂಡ ಒರೆಸ್ತೆ, ನೀರ್ ಹಾಕೊಂಡ್ ಒರೆಸಿದ್ದು. ಆದ್ರೂ ಹಿಂಗ್ ಒರ್ಸಿದ್ರೆ ಬಟ್ಟೆ ಸುಕ್ಕ ಆಗಲ್ವಾ? ಏನು ಬಟ್ಟೆ ಸುಕ್ಕಾಗ್ಬಿಡುತ್ತಾ? ಏನು ಯಾವತ್ತು ಇಲ್ದ ಕಾಳಜಿ ಬಟ್ಟೆ ಮೇಲೆ ಇವತ್ತು ಕಾಳಜಿ ತೋರಿಸ್ದೆ ಇನ್ನೇನು. ನನ್ನತ್ರ ಇರೋದೇ 4 ಚೂಡಿದಾರು, ಅದ್ರಲ್ಲಿ 2 ಒಗ್ಯಕ್ ಹಾಕಿದೀನಿ, ಇನ್ನೊಂದ್ 2 ಹರಿದೋಗಿದೆ ಗೊತ್ತಾ. ಇನ್ನೊಂದು ನಂಗ್ ಲೂಸು, ಅದನ್ನ ಹಾಕೊಂಡ್ರೆ ನಾನ್ ಪೇಷಂಟ್ ತರ ಕಾಣಿಸ್ತೀನಿ. ನೀನೇ ನನಗ್ ಆಡ್ಕೊಂತೀಯ ಗೊತ್ತಾ, ಅದಕ್ಕೆ ಅದನ್ನ ಹಾಕೊಂಡಿಲ್ಲ. ಹೌದು, ಪೇಷಂಟ್ ಹೌದು, ಲೂಸು ಹೌದು. ಏನ್ ಮಾಡೋದು? ಏನು? ಏನಿಲ್ಲ, ನಿಜ ಹೇಳು. ನಿನ್ನತ್ರ ಬಟ್ಟೆ ಇರೋದೇ ಇಷ್ಟೇನಾ ಅಥವಾ ಕತೆ ಹೊಡಿತಿದ್ಯಾ? ಇಷ್ಟೇ ಇರೋದು. ಮುಂಚೆ ಆಗಿದ್ರೆ ಏನ್ಸಕ್ ಆಗ್ದಿರೋಷ್ಟು ಇರ್ತಿತ್ತು. 365 ಡೇಸ್ ಹಾಕಿದ್ರು ರಿಪೀಟೇ ಮಾಡೋ ಆಗಿರ್ತಿರ್ಲಿಲ್ಲ. ಆದ್ರೆ ಈಗ ಇರೋ 3 ಡ್ರೆಸ್ಸನ್ನೇ ಅಡ್ಜಸ್ಟ್ ಮಾಡಿ ಹಾಕೊಳ್ಬೇಕು. ಅದಕ್ಕೆ ಈಗ ಹಾಕೊಳಕ್ ಬಟ್ಟೆ ಇಲ್ಲ ಅಂತಾನೆ ನಾನ್ ಹುಷಾರಾಗಿದ್ದೀನಿ. ನೀವ್ ಇದನ್ನ ಹಾಳ್ ಮಾಡಿದ್ರೆ ನಾನ್ ಡ್ರೆಸ್ ಚೇಂಜ್ ಮಾಡಕ್ಕೆ ಸಂಜೆವರೆಗೂ ಕಾಯ್ಬೇಕು. ಯಾಕೆ ಹೇಳು? ಟೆರೆಸ್ ಮೇಲಿರೋ ಬಟ್ಟೆ ಒಣಗ್ಬೇಕಲ್ವಾ. ನನ್ ಟ್ಯೂಷನ್ ಮಾಡಕ್ ಮಾವ ಒಪ್ಪಿದಿದ್ರೆ ಅದ್ರಲ್ಲಿ ಬರೋ ದುಡ್ಡಿಂದ ನಾನ್ ಹೊಸ ಬಟ್ಟೆ ಆದ್ರೂ ತಗೊಳ್ಬೋದಿತ್ತು. ಆದ್ರೆ ಈಗ ನನ್ ಕೈಯಲ್ಲಿ ದುಡ್ಡೇ ಇಲ್ಲ. ಎಲ್ಲಿಂದ ಹೊಸ ಬಟ್ಟೆ ತಗೊಂಡ್ಲಿ ನಾನು? ಮೊದ್ಲಾಗಿದ್ರೆ ನಾನು ಆ ಮನೇಲಿರುವಾಗ ತಿಂಗಳಿಗೆ ಎಷ್ಟು ಹೊಸ ಬಟ್ಟೆ ತಗೊಳ್ತಾ ಇದ್ದೆ. ಆದ್ರೆ ಇವಾಗ ಲೈಫ್ ಎಲ್ಲ ಚೇಂಜ್ ಆಗೋಗಿದೆ. ಸೊ ಅಶೋಕ್ ಅಂಡ್ ಅನುಷಾ, ಇಬ್ರು ಫೈನಲ್ ರೌಂಡ್ಗೆ ರೆಡಿ ಆಗಿದ್ದೀರಾ ಅಲ್ವಾ? ಓಕೆ ಜಡ್ಜಸ್, ಇವಾಗ ಶುರು ಮಾಡಬಹುದು. ಹೇಳಿ ಮಿಸ್ಟರ್ ಅಶೋಕ್, ನಿಮ್ ವೈಫ್ ಫೇವರೇಟ್ ಕಲರ್ ಯಾವುದು? ರೆಡ್. ಇಂಡಿಯಾದಲ್ಲಿ ನಿಮ್ ವೈಫ್ಗೆ ಫೇವ್ರೆಟ್ ಪ್ಲೇಸ್ ಯಾವುದು? ತಾಜ್ ಮಹಲ್ ಸರ್. ಆದ್ರೆ ಇನ್ನೂ ಕರ್ಕೊಂಡು ಹೋಗಿಲ್ಲ ಸರ್. ಆ ದೇವ್ರು ನಮ್ಗಿನ್ನೂ ಅವಕಾಶ ಮಾಡ್ಕೊಟ್ಟಿಲ್ಲ. ಅನುಷಾ ಅವ್ರೆ,
ಅಶೋಕ್ ಅವರ ಫೇವರೇಟ್ ಫುಡ್ ಯಾವುದು? ಪಡ್ಡು ಅಂದ್ರೆ ಅಶೋಕ್ ಅವ್ರಿಗೆ ಪ್ರಾಣ. ಗುಡ್. ಅಶೋಕ್ಗೆ ಬೆಂಗಳೂರಿನಲ್ಲಿ ತುಂಬಾ ಇಷ್ಟವಾದ ಜಾಗ ಯಾವುದು? ನಮ್ಮ ಮನೆ ಹತ್ರ ಒಂದ್ ಕಾಫಿ ಅಂಗಡಿ ಇದೆ, ಅನಿಲ್ ಕಾಫೀಸ್ ಅಂತ. ಅದಂದ್ರೆ ಅಶೋಕ್ ಅವ್ರಿಗೆ ತುಂಬಾ ಇಷ್ಟ. ಸೊ ಫೈನಲ್ ರೌಂಡ್ ನ ಎರಡನೇ ಕಪಲ್ ಮೀನಾ ಹಾಗೂ ಕೇಶವ. ಕೇಶವ ಅವ್ರೆ, ಮೀನಾ ಅವರ ಫೇವ್ರೆಟ್ ಕಲರ್ ಯಾವುದು? ಹೇಳಿ, ನಿಮ್ಮನ್ನ ಕೇಳ್ತಿರೋದು. ಗ್ರೀನು. ನಿಜವಾಗ್ಲೂ ಅವ್ರಿಗೆ ಇಷ್ಟವಾದ ಬಣ್ಣ ಗ್ರೀನೇನಾ? ಕನ್ಫರ್ಮ್ 100%. ಮೀನಾ ಅವ್ರಿಗೆ ಒಂದ್ ಕನ್ನಡ ಫಿಲ್ಮ್ ಅಂದ್ರೆ ತುಂಬಾ ಇಷ್ಟ, ಅದನ್ನ ಪದೇ ಪದೇ ನೋಡ್ತಾ ಇರ್ತಾರೆ. ಯಾವುದು? ಪರಾರಿ. ಮೀನಾ, ಕೇಶವ ಅವ್ರದ್ದು ಫೇವ್ರೆಟ್ ಫುಡ್ ಯಾವ್ದು? ಪೂರಿ. ಕೇಶವ ಪ್ರಾವಿಜನ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೇರೆ ಏನ್ ಮಾಡ್ತಿದ್ರು? ಹೇಳಿ ಮೀನಾ, ನಿಮ್ಮನ್ನ ಕೇಳ್ತಿರೋದು. ಕೇಶವ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೆಲಸ ಮಾಡದೇ ಇದ್ರೆ ಅವನು ಲೆಕ್ಚರರ್ ಆಗಿರ್ತಿದ್ದ. ಆರ್ ಯು ಶೂರ್? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ? ಹೌದು ಮೇಡಮ್. ಮೀನಾ ಅವ್ರೆ, ಕೇಶವ ಅವ್ರಿಗೆ ನೀವು ಮಾಡೋ ಅಡಿಗೆಲಿ ಏನ್ ತುಂಬಾ ಇಷ್ಟಪಡ್ತಾರೆ? ಚಿತ್ರಾನ್ನ. ಮೀನಾ ಅಂಡ್ ಕೇಶವ, ಇನ್ನೇನು ಜಡ್ಜಸ್ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತಾರೆ, ಅಲ್ಲಿವರೆಗೂ ಪ್ಲೀಸ್. ಸಾರಿ ಮೀನಾ, ಉತ್ತರ ಎಲ್ಲ ತಪ್ಪು ಕೊಡ್ಬಿಟ್ಟೆ. ಸ್ಟೇಜ್ ಫೇರ್ ಅನ್ಸುತ್ತೆ, ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೆ. ಈ ಕೇಶವ, ಇಷ್ಟಕ್ಕೆಲ್ಲ ಯಾಕೋ ಸಾರಿ ಕೇಳ್ತಿದ್ಯಾ? ನಾನು ಅಷ್ಟೇ ನಿನ್ ವಿಷಯದಲ್ಲಿ ತಪ್ಪು ತರ ಕೊಟ್ಬಿಟ್ಟೆ. ಏನ್ ಗೊತ್ತಾ ಕೇಶವ, ನಮ್ಮ ಅಭಿಪ್ರಾಯಗಳು, ನಾವ್ ಮಾಡೋ ಕೆಲ್ಸ, ನಮ್ ಮಾತು, ನಮ್ ಕನ್ಸು ಎಲ್ಲಾನು ಬದ್ಲಾಗ್ತಿರುತ್ತೆ. ಆದ್ರೆ ನೀನ್ ಕೊಡೋ ಪ್ರೀತಿ ಯಾವತ್ತೂ ಹಾಗೆ ಇರುತ್ತಲ್ವಾ? ನನ್ಗೆ ಅಷ್ಟ್ ಸಾಕು ಕಣು. ಅರೇ, ಇದೇನ್ರಿ ಹಿಂಗಾಗೋಯ್ತು? ಎಲ್ಲ ನಿನ್ನಿಂದನೇ ಆಗಿ. ನಾನು ಹೇಳ್ದೆ ಅವ್ರ ದುಡ್ಡನ್ನ ಮುಟ್ಟದ್ ಬೇಡ 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 ಅಂತ ಕೇಳ್ದ ನನ್ ಮಾತನ್ನ. ಆಹಾಹಾ, ಎಲ್ಲ ನನ್ ಮೇಲೆ ಹಾಕ್ತಾ ಇದೀರಲ್ಲ. ನೀವ್ ನೆಟ್ಟಗ್ ದುಡ್ಡು ತಗೊಂಬಂದ್ ಹಾಕಿದ್ರೆ ನಾವೇ ಕಂಡೋರ್ ದುಡ್ಡು ಮುಟ್ಬೇಕಾಗಿತ್ತು. ಇಷ್ಟಕ್ಕೂ ನಾವು ದುಡ್ಡು ತಗೊಂಡಿದ್ದಕ್ಕೆ ನಮ್ ಮಗಳ ಮದ್ವೆ ಸರಾಗವಾಗಿ ಆಗಿದ್ದು ನೆನ್ಪಿರ್ಲಿ. ಇನ್ನೊಂದು, ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇದ್ರು, ಬರರ ದುಡ್ಡು ಪಾಷಾಣಕ್ ಸಮ ಅಂತ. ಇದು ನೆನ್ಪಿರ್ಲಿ. ಸರಿ, ಈಗ ಏನ್ ಮಾಡೋದು ಅದನ್ನ ಹೇಳೇ ಬಿಡ. ನಂಗೂ ಅದೇ ತೋಚ್ತಾ ಇಲ್ಲ ರೀ. ಹಾಳಾದವ್ರು ಬರೋದ್ ಬಂದ್ರು, ಮೊನ್ನೇನಾದ್ರೂ ಬರ್ಬಾರ್ದಾಗಿತ್ತಾ? ಜೈರಾಮಣ್ಣನ್ ಸಾಲದ ಜೊತೆ ಇವ್ರ ಸಾಲನು ಸೇರ್ಸಿ ಅಳಿಂದ್ರ ಹತ್ರ ಕೇಳ್ಬೋದಾಗಿತ್ತು. ಇವ್ರ್ ನೋಡಿದ್ರೆ ಇವತ್ ಬಂದ್ರು. ಈಗ ಅಳಿಂದ್ರ ಹತ್ರ ಮತ್ತೆ ದುಡ್ಡು ಕೇಳೋದಕ್ ಆಗೋದೇ ಇಲ್ಲ. ವೀಣಾ, ಸೂಪರ್ ಐಡಿಯಾ ಕಣೆ. ಏನು? ನಾವು ಅಳಿಯನ್ರ ಹತ್ರ ದುಡ್ಡು ಕೇಳಬಾರ್ದು ಅಂತ ಯಾಕೆ ಅನ್ಕೊಳ್ತೀಯ? ದೇವ್ರು ಭಕ್ತನ ಹತ್ರ ಒಂದೇ ಒಂದ್ ವರ ಕೇಳು ಅಂತ ಎಲ್ಲೇ ಹೇಳಿದಾನೆ. ಬೇಕು ಅಂದಾಗೆಲ್ಲ ವರ ಕೇಳೋದು ಭಕ್ತನ ಧರ್ಮ, ಕೊಡೋದು ಬಿಡೋದು ದೇವ್ರ ಕರ್ಮ. ಈಗ ನಮ್ಮ ಪಾಲಿಗೆ ಅಳಿಯಂದ್ರು ದೇವ್ರಿದ್ದಾಗೆ. ವರ ಕೇಳೋದು ಕೇಳೋಣ, ಕೊಟ್ರೆ ಕೊಡ್ಲಿ. ಸಾಕ್, ಸುಮ್ನೆ ಇರ್ರಿ ನೀವು. ಅಂದ್ರೇನೋ ನಮ್ಗೆ ದುಡ್ಡಿನ ಸಹಾಯ ಮಾಡಿದ್ರು ಅಂತ ನಾವ್ ಪದೇ ಪದೇ ಹಣ ಕೇಳ್ತಾ ಇದ್ರೆ ಅವ್ರು ನಮ್ಮನ್ನ ದುಡ್ಡಿನ ಬಾಕ್ಲು ಅಂತ ಅನ್ಕೊಳಲ್ವಾ? ಇದರಿಂದ ಹಾಳಾಗೋದು ನಮ್ ಮರ್ಯಾದೆ ಮಾತ್ರ ಅಲ್ಲ, ಪ್ರಿಯನ್ ಸಂಸಾರ ಕೂಡ. ಯಾವ್ದೇ ಕಾರಣಕ್ಕೂ ಹಾಗೆಲ್ಲ ಆಗ್ಬಾರ್ದು. ಮತ್ತೆ ಏನೇ ಮಾಡೋದು? ರೀ, ನನ್ಗೆ ನಮ್ಮಜ್ಜಿ ಹೇಳ್ತಾ ಇದ್ದಿದ್ ಒಂದ್ ಕತೆ ನೆನ್ಪಾಯ್ತು. ಹುಲಿ ಕಾಡಲ್ಲಿ ಹೋಗ್ತಿರುವಾಗ ಅದ್ರ ಚರ್ಮ ಯಾವ್ದು ಕುಕ್ಕಿಗ್ ಸಿಲ್ಕಿ ಚರ್ಮ ಸುಲ್ದೋಯ್ತಂತೆ. ಅದನ್ನ ಮುಚ್ಚ ಹಾಕೋದಿಕ್ಕೆ ತಂದೆ ದೇಹದ ಬೇರೆ ಚರ್ಮ ಸುಲ್ಕೋತಂತೆ. ನಾವು ಹಾಗೇ ಮಾಡ್ಬೇಕು. ವೀಣಾ, ಅಷ್ಟೊತ್ತವರೆಗೂ ನೀನ್ ಏನ್ ಹೇಳ್ಜೋ ಒಂದು ಅರ್ಥ ಆಗ್ಲಿಲ್ಲ ಕಣೆ. ಅರ್ಥ ಆಗಿದ್ರೆ ತಾವೇನ್ ಕಿಸಿತಿದ್ರಿ ಮಿಸ್ಟರ್ ಪರಮೇಶ್? ಅಡಿಗೆ ಮಾಡ್ತೀನಿ, ಕುತ್ಕೊಂಡ್ ಮೇಯ್ರಿ. ಒಳ್ಳೆ ಮರ್ಯಾದೆ. ಸೊ ಫ್ರೆಂಡ್, ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರೋ ಸಮಯ ಈಗ ಬಂದೇ ಬಿಡ್ತು. ನಮ್ಮ ಈ ಬೆಸ್ಟ್ ಕಪಲ್ ಕಾಂಪಿಟೇಷನ್ ನ ವಿನ್ನರ್ಸ್ ಯಾರು ಅಂತ ಅನೌನ್ಸ್ ಮಾಡೋ ಸಮಯ. ಅಂಡ್ ದ ವಿನ್ನರ್ ಇಸ್ ಅಶೋಕ್ ಅಂಡ್ ಅನುಷಾ. ಟ್ರೋಫಿ ಕೊಡೋದಕ್ಕೆ ಜಡ್ಜಸ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಂತಾ ಇದೀನಿ. ಇದ್ರಿಂದ ನಮ್ಮನೆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಲ್ವಾ? ಖಂಡಿತಾನು. ನಾನು ಖುಷಿಲಿ ಮಾತೇ ಬರ್ತಾ ಇಲ್ಲ. ಮೊದಲನೇದಾಗಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಾನು ಅನುಷಾ ಈ ಕಾಂಪಿಟೇಷನ್ ಅಲ್ಲಿ ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡ್ ಬಂದಿದ್ವಿ. ಅದಕ್ಕೆ ಕಾರಣ ಈ 1 ಲಕ್ಷ ರೂಪಾಯಿ ಸಿಕ್ಕರೆ ನಮ್ ಹೆಗಲ್ ಮೇಲಿರೋ ಎಷ್ಟೋ ಭಾರ ಇಳಿಯುತ್ತೆ ಅಂತ ದೇವ್ರು ನಿಜವಾಗ್ಲೂ ಕಂಡ್ಬಿಟ್ಬಿಟ್ಟ. ನಮ್ಮ ಆಸೆನ ನೆರವೇರಿಸ್ಬಿಟ್ಟ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ನಮ್ ಜಡ್ಜಸ್ಗೆ ಒಂದ್ ಪ್ರಶ್ನೆ. ಈ ನಮ್ಮ ಕಪಲ್ ಕಾಂಪಿಟೇಷನ್ ಬಗ್ಗೆ ನಿಮ್ ಅಭಿಪ್ರಾಯ ಏನು ಅಂತ ಸ್ವಲ್ಪ ಕೇಳ್ಬೋದಾ? ಹಲೋ ಎವ್ರಿವನ್, ಇವತ್ ವಿನ್ ಆಗಿರೋ ಅಶೋಕ್ ಮತ್ತು ಅನುಷಾಗೆ ನಾವು ಟ್ರೋಫಿ ಕೊಟ್ವಿ. ಇವತ್ ನಾನು ಇನ್ನೊಂದ್ ಜೋಡಿ ಬಗ್ಗೆ ಮಾತಾಡ್ಲೇಬೇಕು. ಅದು ಮೀನಾ ಮತ್ತೆ ಕೇಶವ. ಆಗ್ಲೇ ಬ್ರೇಕ್ ಇದ್ದಾಗ ಅಶೋಕ್ ಮತ್ತೆ ಅನುಷಾ ಇಬ್ರು ಸಪರೇಟ್ ಆಗಿ ನಿಂತು ಮಾತಾಡ್ತಿದ್ರು. ಇದ್ರಲ್ಲಿ ಏನಾದ್ರೂ ಗೆದ್ರೆ ಇದರಿಂದ ಬರೋ ಹಣದಿಂದ ನಾವು ಲೋನ್ ತೀರ್ಸ್ಬೋದು ಅಂತ ಮಾತಾಡ್ತಿದ್ರು. ಅದನ್ನ ಮೀನಾ ಕೇಶವ ಇಬ್ರು ಕೇಳಿಸ್ಕೊಂಡ್ರು. ಕೇಶ, ನಿನಗೆ ನನ್ಗೆ ಏನ್ ಇಷ್ಟ ಇಲ್ಲ ಅಂತ ಚೆನ್ನಾಗ್ ಗೊತ್ತಾನೆ. ಚೆನ್ನಾಗ್ ಗೊತ್ತು ಮೀನಾ. ನಿನ್ ಫೇವ್ರೆಟ್ ಕಲರು ಬ್ಲೂ ಅಲ್ಲ, ನಿವಿ ಬ್ಲೂ. ನಿನ್ ಫೇವ್ರೆಟ್ ತಿಂಡಿ ಪಾನಿಪುರಿ. ನಿನ್ ಫೇವ್ರೆಟ್ ಪ್ಲೇಸು ದೊಡ್ಡಬಳ್ಳಾಪುರದ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಿನ್ ಫೇವ್ರೆಟ್ ಇರೋ ವಾಕಿಂಗ್ ಸ್ಟಾರ್ ಎಷ್ಟು ಎಲ್ಲ ಗೊತ್ತು. ಗುಡ್ ಬಾಯ್ ಕೇಶವ. ನನ್ಗೂ ಇಷ್ಟೇ. ನಿನ್ಗೆ ಏನ್ ಇಷ್ಟ ಇಲ್ಲ ಅಂತ ಗೊತ್ತು. ಹೇಳ ಬೇಡ, ನನ್ನ ಇಷ್ಟ ಏನು ಅಂತ ನಂಗಿಂತ ಚೆನ್ನಾಗಿ ನಿನಗೆ ಗೊತ್ತು ಅಂತ ನನಗೆ ಗೊತ್ತು. ನೀನೇನ್ ಹೇಳದ್ ಬೇಡ ಮೀನಾ. ಕೇಶವ, ಆದ್ರೂ ನಾನ್ ಪ್ರಾಕ್ಟೀಸ್ ಮಾಡ್ಕೋಬೇಕು ಕಣೋ. ನೀನ್ ಆ ಕಡೆ ಹೋಗು. ಅವ್ರ ಏನ್ ಕೇಳ್ಬೋದು, ನಾನ್ ಏನ್ ಹೇಳ್ಬೋದು ಅಂತ ರಿಹರ್ಸಲ್ ಮಾಡ್ಕೋತೀನಿ. ಕಾಲೇಜ್ ಟೈಮ್ನಿಂದಾನೆ ಹಿಂಗೆ. ಎಕ್ಸಾಮ್ ಟೈಮಲ್ಲಿ ಮಾತ್ರ ನಾನು ದೂರ ತಳ್ಬಿಡೋದು. ಬ್ಯಾಡ್ ಗರ್ಲ್. ಕೇಶವ, ನಿಮಿಷ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಲವ್ ಯು. ಕೇಶವ ಲವ್ಸ್ ಯು ಟು. ಅನು, ನನ್ಗೇನೇನ್ ಇಷ್ಟ ಅಂತ ನಿನಗೆ ಗೊತ್ತಲ್ವಾ? ಮತ್ತೆ ಹೇಳದ್ ಬೇಕಿಲ್ಲ ತಾನೆ? ಹಾ ರೀ, ನಮ್ದು ಮದುವೆ ಆಗಿ 5 ವರ್ಷ ಆಯ್ತು. ನಂಗೆ ನಿಮ್ ಬಗ್ಗೆ ಎಲ್ಲಾನು ಗೊತ್ತು. ಅನು, ಈ ಕಾಂಪಿಟೇಷನ್ ಅಲ್ಲಿ ನಾವೇ ಗೆದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಹೌದು ರೀ, 1 ಲಕ್ಷ ಕ್ಯಾಶ್ ಪ್ರೈಸ್ ಅಂತೆ. ಅದ್ ಸಿಕ್ಕಿದ್ರೆ ನಮ್ ಲೋನ್ ಎಲ್ಲ ತೀರಿಸ್ಬೋದು. ಹೌದು ಅನು, ಈ ದುಡ್ಡಿಗೋಸ್ಕರನೇ ಅಲ್ವಾ ನಾವ್ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು. ಹೆಂಗು ಕೊನೆ ರೌಂಡ್ ವರ್ಗೂ ಬಂದಿದೀವಿ. ಗೆಲ್ತೀವೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಆ ದೇವ್ರ ದಯಿಂದ ಈ 1 ಲಕ್ಷ ರೂಪಾಯಿ ಸಿಕ್ಕರೆ ನಮ್ಮ ಮಗಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಬಹುದು. ಹೌದು ರೀ, ಕೇಶವ ಮತ್ತೆ ಮೀನಾ ಅವರು ಸಹ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ. ಅವ್ರ್ ಗೆದ್ರು ನಮಗ್ ಖುಷಿನೇ. ನಾನು ಕೇಶವ
ಈ ಕಾಂಪಿಟೇಷನ್ ನ ಗೆಲ್ಲೇಬೇಕು ಅಂತ ಯೋಚನೆ ಮಾಡ್ಕೊಂಡ್ ಬಂದಿಲ್ಲ. ನಾವ್ ಗೆದ್ರು ಸೋತ್ರು ನಮ್ಗೇನು ಬೇಜಾರಿಲ್ಲ. ಪಾಪ ಇವ್ರಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಇವ್ರ್ ಗೆದ್ರೆ ಹೆಲ್ಪ್ ಆಗುತ್ತೆ. ಇವರೇ ಗೆಲ್ಬೇಕು. ಲಾಸ್ಟ್ ರೌಂಡ್ ಇದೆ. ಇದನ್ನ ಹೇಗಾದ್ರೂ ಮಾಡಿ ಮಿಸ್ಟೇಕ್ ಮಾಡ್ತೀನಿ. ಇವ್ರನ್ನ ಗೆಲ್ಲೋ ತರ ಮಾಡ್ತೀನಿ. ಇದನ್ನ ನಾನ್ ಕೇಶವಂಗ್ ಹೇಳಲ್ಲ. ಪಾಪ ಅವ್ನು ತುಂಬಾ ಆಸೆ ಇಟ್ಕೊಂಡು ಈ ಕಾಂಪಿಟೇಷನ್ ಕರ್ಕೊಂಡ್ ಬಂದಿದ್ದಾನೆ. ಅವನಿಗೆ ಬೇಜಾರ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಈ ಕೊನೆ ರೌಂಡ್ ನಲ್ಲಿ ನನಗೆ ಉತ್ತರ ಗೊತ್ತಿದ್ರು ತಪ್ಪು ಹೇಳಲೇಬೇಕು. ಉತ್ತರ ತಪ್ಪು ಹೇಳಿದ್ರೆ ನೀನು ಬೇಜಾರಾಗ್ಬೋದು. ಹೆಚ್ಚೆ ಅಂದ್ರೆ ನನಗೆ ಬೈತಾಳಷ್ಟೇ. ಆದ್ರೆ ಇವ್ರು ಗೆದ್ರು ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಖುಷಿನೇ ಪಡ್ತಾಳೆ. ಅಶೋಕ್ ಅನುಷಾ ಪರಿಸ್ಥಿತಿ ನೋಡ್ಕೊಂಡು ಕೊನೆ ರೌಂಡ್ಸಲ್ಲಿ ಸೋತ್ವೇಣ ಅಂತ ಕೇಶವ್ ನಿರ್ಧಾರ ಮಾಡಿದ್ರು. ಇದ್ರ ಆಶ್ಚರ್ಯ ಏನಂದ್ರೆ ಮೀನಾ ಕೂಡ ಹಾಗೆ ಅಂತ. ಅವ್ರಿಬ್ರ ಅಭಿಪ್ರಾಯನೂ ಅದೇ ಆಗಿತ್ತು. ಅಶೋಕ್ ಮತ್ತೆ ಅನುಷಾಗೆ 1 ಲಕ್ಷ ಸಿಗ್ಬೇಕು ಅನ್ನೋದು. ಅದಕ್ಕೆ ಕೇಶವ್ ಮತ್ತೆ ಮೀನಾ ಇಬ್ರೂನು ಕೊನೆ ರೌಂಡ್ ಅಲ್ಲಿ ಬೇಕು ಅಂತಾನೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಪಾಪ ನಾವ್ ಅವ್ರನ್ ಗಮನಿಸಿರೋ ವಿಷಯ ಕೇಶವ ಮತ್ತೆ ಮೀನಾಗೆ ಗೊತ್ತೇ ಇಲ್ಲ. ಗಂಡ ಹೆಂಡತಿ ಇಬ್ರೂನು ಈ ವಿಷಯ ಡಿಸ್ಕಸ್ ಮಾಡ್ದೇನೆ ಒಂದೇ ನಿರ್ಧಾರ ತಗೊಂಡಿದ್ದಾರೆ. ಇದೇ ಅಲ್ವಾ ನಿಜವಾದ ಹೊಂದಾಣಿಕೆ ಅಂದ್ರೆ? ಇದನ್ನೇ ಅಲ್ವಾ ನಾವು ಹುಡುಕ್ತಿದ್ದು. ಕಾಂಪಿಟೇಷನ್ ರೂಲ್ಸ್ ಪ್ರಕಾರ ಗೆದ್ದಿರೋದು ಅಶೋಕ್ ಮತ್ತೆ ಅನುಷಾ. ಆದ್ರೆ ನಿಜವಾಗ್ಲೂ ವಿನ್ ಆಗಿರೋದು ಮೀನಾ ಮತ್ತೆ ಕೇಶವ. ಮೀನಾ ಮತ್ತೆ ಕೇಶವ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಇಲ್ಲ ಅಂತ ಹೇಳ್ಬಾರ್ದು. ನೀವ್ ಇದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ತಗೊಳ್ಳಿ. ಕಂಗ್ರಾಟ್. ಕೇಶವ ಅವರೇ, ನಮಗೋಸ್ಕರ ನೀವು ರಾಂಗ್ ಆನ್ಸರ್ಸ್ ಕೊಟ್ಟು ನಮಗ್ ಬಿಟ್ಕೊಟ್ರಲ್ಲ, ತುಂಬಾ ಬೇಜಾರಾಗ್ತಿದೆ. ಆದ್ರೆ ಕೇಶವ ಅವರೇ, ಯು ಆರ್ ರಿಯಲಿ ಗ್ರೇಟ್. ಇಲ್ಲಿ ಬಂದವರೆಲ್ಲ ನಾವೇ ಗೆಲ್ಬೇಕು ಅಂತ ಬರ್ತಾರೆ. ನಾವು ಕೂಡ ಹಾಗೆ ಬಂದಿದ್ದು. ಆದ್ರೆ ನೀವು ಕೇಶವ ಅವರೇ ನಮಗೋಸ್ಕರ ಬಿಟ್ಕೊಟ್ರಲ್ಲ. ಅಲ್ಲ, ನಿಮ್ಮ ಈ ತ್ಯಾಗದಿಂದ 1 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀರಾ. ನಿಮ್ಗೇನು ಬೇಜಾರಾಗ್ತಿಲ್ವಾ? ಅಯ್ಯೋ, ನಾನು ಕೇಶವ ಒಂದ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಇಲ್ಲಿಗೆ ಬಂದೆ ಅಷ್ಟೇ. ನಿಮ್ ಹಾಗೆ ಗೆಲ್ಲೇಬೇಕು ಅಂತ ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಬರ್ಲಿಲ್ಲ. ನಿಮ್ ಒಳ್ಳೆ ಉದ್ದೇಶ ಗೆಲ್ಬೇಕು ಅಂತ ನಾನು ಕೇಶವ ಯೋಚನೆ ಮಾಡಿದ್ದು. ಆದ್ರೆ ನಮ್ಮಿಬ್ರಿಗೆ ಗೊತ್ತಿಲ್ದೆ. ಎಲ್ರಿಗೂ ಏನಾದ್ರೂ ಆಸೆ ಅವಶ್ಯಕತೆ ಇದ್ದೇ ಇರುತ್ತೆ. ಇವತ್ ನಿಮಗೆ ದುಡ್ಡಿನ ಅವಶ್ಯಕತೆ ಇತ್ತು. ಆದ್ರೆ ನನಗೆ ಮೀನಾ ಜೊತೆ ಟೈಮ್ ಕಳಿಬೇಕಾಗಿತ್ತು. ಅವಳ ಮುಖದಲ್ಲಿ ಈ ಖುಷಿ ನೋಡ್ಬೇಕಾಗಿತ್ತು. ಸೊ ಇಬ್ರು ಒಂಥರ ಗೆದ್ದಿದೀವಿ ಅಲ್ಲ. ಅಷ್ಟಕ್ಕೂ ಮೀನಾ ಖುಷಿ ಆದ್ಲು. ಮೀನಾ ಖುಷಿ ಮುಂದೆ 1 ಲಕ್ಷ ಏನೂ ಅಲ್ಲ. ಕೇಶವ, ನನ್ ಫೋನ್ ಕೊಡು, ಸೆಲ್ಫಿ ತಗೊಳ್ಳೋಣ. ಗಿರ್ಜಾ, ನೀರ್ ತಗೊಂಬ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವ್ನ್ಗೆ. ಮಧ್ಯಾಹ್ನದಿಂದ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಈ ಮನೇಲಿ ಬೇರೆ ಯಾರಿಗಾರು ಮೀನಾ ಫೋನ್ ಮಾಡಿದ್ಲಾ? ಇಲ್ಲ ಮಾವ, ಆದ್ರೆ ಮೆಸೇಜ್ ಮಾಡಿದ್ರಲ್ಲ ಅಮೂಲ್ಯ. ಏನ್ ಮೆಸೇಜ್? ಅದು ಮೀನಾ ಮತ್ತೆ ಕೇಶವ ಅವರು ಫೋಟೋ ಕಳ್ಸಿದ್ರು ಮಾವ. ಫೋಟೋ? ಅಮೂಲ್ಯ, ಮಾವನ್ ಫೋಟೋ ತೋರ್ಸು. ಮಾವನು ಖುಷಿ ಪಡ್ತಾರಲ್ವಾ. ಮೀನಾ ಮತ್ತೆ ಕೇಶವ ಅವ್ರ ಫೋಟೋ. ಯಾವ್ದೋ ಕಾಂಪಿಟೇಷನ್ಗೆ ಹೋಗಿ ಫೋಟೋ ತೆಗ್ಸ್ಕೊಂಡಿದ್ದಲ್ವಾ ಇದು?